ಹೋಗ್ತಾ ಇದ್ದೀವಿ. ಇದು ಅಲ್ಲಿರುವ ಘಾಟ್ಗಳು ನೋಡ್ಬೋದು ನಿಮಗೆ ಹೇಗೆ ಹಿಂದೂಯಿಸಮ್ ಫೀಲ್ ಬರುತ್ತೆ ಅಂತ. ಉಜ್ಜಯಿನಿ ನಗರದ ಪೊಲೀಸ್ ಸ್ಟೇಷನ್ ರಾಮ್ಘಾಟ್. ನಾವು ಉಜ್ಜಯಿನಿ ಮಹಾಮಂದಿರ ಎಂಟರ್ ಆಗಿದ್ದೀವಿ. ಸ್ಪೆಷಲ್ ದರ್ಶನದ ಕ್ಯೂ ಇದು. 250 ರೂಪಾಯಿ ಕೊಡ್ಬೋದು. ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದು. ನೋಡಿ ಖಾಲಿ ಇದೆ, ಒಳಗಡೆ ಮೊಬೈಲ್ ಅಳವಿಲ್ಲ. ಸೊ ಎಷ್ಟವರೆಗೂ ವಿಡಿಯೋ ಮಾಡೋಕ್ಕಂತ ಗೊತ್ತಿಲ್ಲ. ಕಾಣಿಸ್ತಾ ಇದೆ ಮಹಾಕಾಳೇಶ್ವರ. ಜೈ ಮಹಾಕಾಲ್. ನಾವು ಉಜ್ಜಯಿನಿ ಕ್ಷೇತ್ರದಲ್ಲಿದ್ದೀವಿ. ಇದು ಒನ್ ಆಫ್ ದಿ ಜ್ಯೋತಿರ್ಲಿಂಗ. 12 ಜ್ಯೋತಿರ್ಲಿಂಗಗಳಲ್ಲಿ ದಕ್ಷಿಣ ಮುಖಕ್ಕೆ ಅಂದರೆ ಸೌತ್ಗೆ ನೋಡ್ತಾ ಇರೋದು ಒಂದೇ ಒಂದು ಜ್ಯೋತಿರ್ಲಿಂಗ, ಅದು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಉಜ್ಜಯಿನಿಲಿರೋದು. ಇದು ತುಂಬ ಪವರ್ಫುಲ್, ಶಕ್ತಿಪೀಠ ಕೂಡ ಇದೆ. 12 ಜ್ಯೋತಿರ್ಲಿಂಗಗಳು. ಅವಾಗಿದ್ದ ಜ್ಯೋತಿರ್ಲಿಂಗ ಟ್ರಿಪ್ ಹೋಗ್ತಾ ಇದ್ದೀವಿ, ಆ ಜ್ಯೋತಿರ್ಲಿಂಗ ಈ ಜ್ಯೋತಿರ್ಲಿಂಗ ಅಂತ ಹೇಳ್ತಾ ಇದ್ದೀವಿ. ಏನು ಜ್ಯೋತಿರ್ಲಿಂಗ, ಅದ್ರ ವಿಶೇಷತೆ ಏನು ಅಂತ ನೀವು ಯೋಚನೆ ಮಾಡ್ತಿರ್ತೀರಲ್ಲ. ಒಂದ್ಸಲಿ ವಿಷ್ಣು ಮತ್ತು ಬ್ರಹ್ಮನ ನಡುವೆ ಜಗಳ ಆಗುತ್ತೆ, ಯಾರು ಶ್ರೇಷ್ಠರು ಅಂತ. ಅವರಿಬ್ಬರು ಮಹಾದೇವನ ಹತ್ರ ಬರ್ತಾರೆ. ಮಹಾದೇವ ಯಾರಪ್ಪ ಶ್ರೇಷ್ಠರು ಅಂತ ಕೇಳೋದಕ್ಕೆ. ಆವಾಗ ಮಹಾದೇವ ಜ್ಯೋತಿ ರೂಪ ಅಂದರೆ ಎಂಡ್ಲೆಸ್ ಲೈಟ್ ರೂಪ ಫಾರ್ಮ್ ಆಗ್ತಾನೆ. ನನ್ನ ಎಂಡನ್ನ ಕಂಡಿಡಿದ್ರೆ ಅವರೇ ಶ್ರೇಷ್ಠರು ಅಂತ ಹೇಳ್ತಾರೆ. ಮೇಲ್ಗಡೆ ಬ್ರಹ್ಮ ಹಂಸ ಹತ್ಕೊಂಡು ಹಾರ್ಕೊಂಡು ಹೋಗ್ತಾನೆ, ಕೆಳಗಡೆ ವಿಷ್ಣು ವರ ರೂಪದಲ್ಲಿ ಹೋಗ್ತಾನೆ. ಇಬ್ಬರಿಗೂ ಹೆಣ್ಣು ಸಿಗಲ್ಲ. ಆದರೆ ಬ್ರಹ್ಮ ಬಂದುಬಿಟ್ಟು ನಂಗೆ ಹೆಣ್ಣು ಸಿಕ್ತು ಅಂತ ಸುಳ್ಳು ಹೇಳ್ತಾನೆ. ಅದಕ್ಕೆ ಶಿವ ಬ್ರಹ್ಮನಿಗೆ ಶಾಪ ಕೊಡ್ತಾನೆ. ಆ ಜ್ಯೋತಿ ಸ್ವರೂಪದಲ್ಲಿ ಶಿವ ಎಲ್ಲೆಲ್ಲಿ ಪ್ರತ್ಯಕ್ಷನಾಗಿದ್ದಾನೋ ಅಲ್ಲೆಲ್ಲ ಜ್ಯೋತಿರ್ಲಿಂಗಗಳಿದ್ದಾವೆ. ಒಟ್ಟು ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳಿದ್ದಾವೆ. ಅದರಲ್ಲಿ ಮುಖ್ಯವಾದದ್ದು ಕಾಶಿ ವಿಶ್ವೇಶ್ವರ, ರಾಮೇಶ್ವರ, ಶ್ರೀಶೈಲ ಮಂದಿರ, ಓಂ ಮಹಾಪ್ರಾಣ ದೀಪ ಮಾಡ್ತಿದ್ದರೆ ಅದರೆಲ್ಲ ಜ್ಯೋತಿರ್ಲಿಂಗಗಳನ್ನು ಹೇಳ್ತಾರೆ. ಅದರಲ್ಲಿ ಮುಖ್ಯವಾದದ್ದು ಉಜ್ಜಯಿನಿಪುರದ ಮಹಾಕಾಳೇಶ್ವರ. ದಕ್ಷಿಣ ಮುಖದಲ್ಲಿರುವ ಮಹಾಕಾಳೇಶ್ವರನಿಗೆ ಜಯನ್ನೋಣ. ನರ್ಮದಾ ತೀರದಲ್ಲಿದೆ. ಇದು ತುಂಬಾ ಸ್ಪಿರಿಚುವಲ್ ಆಗಿದೆ, ನೋಡೋದಕ್ಕೆ ಸಖತ್ತಾಗಿದೆ. ಇಲ್ಲಿಗೆ ತಪ್ಪದೆ ಬನ್ನಿ, ದರ್ಶನ ಮಾಡಿ, ದೇವರ ಕೃಪೆಗೆ ಒಳಗಾಗಿ.